ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅವಲಕ್ಕಿ ಏನಪ್ಪ ರಾಜ್, ದಾರಿಲಿ ಆಟ ಆಡ್ತಾ ಇದೀಯಾ? ಸ್ವಲ್ಪ ಜಾಗ ಬಿಡು. ಬನ್ನಿ ಆಂಟಿ. ಏನ್ರಿ ಒಬ್ರೇ ನಗ್ತಾ ಇದ್ದೀರಾ? ಏನಿಲ್ಲ, ಮೊಮ್ಮಗ ತಾತನ್ ಕೇಳದ್ನಂತೆ, ಅಜ್ಜ ನೀವು ಮೊದಲು ಹೆಂಗಿರ್ತಾ ಇದ್ರಿ, ಯಾವುದೇ ಟೆಕ್ನಾಲಜಿ ಇಲ್ದೆ, ಟಿವಿ ಇಲ್ದೆ, ಮೊಬೈಲ್ ಇಲ್ದೆ, ಕಂಪ್ಯೂಟರ್ ಇಲ್ದೆ, ಬೈಕ್ ಇಲ್ದೆ. ಅದಕ್ಕೆ ಅಜ್ಜ ಹೇಳದ್ನಂತೆ, ಪೂಜೆ ಪುನಸ್ಕಾರ ಇಲ್ದೆ, ಆಚಾರ ವಿಚಾರ ಇಲ್ದೆ, ದಾನ ಧರ್ಮ ಇಲ್ದೆ, ನಾಚಿಕೆ ಮಾನ ಮರ್ಯಾದೆ ಇಲ್ದೆ ಹೆಂಗಿರ್ತಿರೋ ನಾವು ಹಂಗೇ ಇರ್ತಾ ಇದ್ವಿ ಅಂತ. ಏನಾಯ್ತು? ಏನದು ಏನಾಯ್ತಪ್ಪ? ನಿಧಾನಕ್ಕೆ ಕಾಡ್ಬಾರ್ದ? ಏನಮ್ಮ, ಏನಪ್ಪ ನೀನು? ಕುತ್ಕೋ ಕುತ್ಕೋ. ರತಿ, ನಿನ್ಗೇನಾಗಿಲ್ಲ ತಾನೆ? ಈಗ ಅದನ್ನೆಲ್ಲ ಗುಡ್ಸಾಕು ಬೇಗ, ಇನ್ಯಾರು ಚುಚ್ಕೊಂಡ್ಬಿಟ್ಟಾರೋ. ಅರ್ಶನ ತಗೊಂಬ. ಬಿಡಿ ಅತ್ತೆ, ಪರವಾಗಿಲ್ಲ, ಏನಾಗಿಲ್ಲ. ಏನಪ್ಪ, ಮಗು ಜೊತೆ ಯಾರಾದ್ರೂ ಗ್ಲಾಸ್ ಅಲ್ಲಿ ಆಟ ಆಡ್ತಾರ? ನಿನಗ್ ಬುದ್ಧಿ ಬೇಡವಾ? ಸಾರಿ ಆಂಟಿ, ಗೊತ್ತಾಗಿಲ್ಲ. ಸಾರಿ ಅಂತೆ ಸಾರಿ. ಸಾರಿ ಹೇಳ್ಬಿಟ್ರೆ ಆಗಿರೋ ನೋವು ಹೋಗ್ಬಿಡೋದೇನಪ್ಪ? ಬುದ್ಧಿ ಇರೋನ್ ಮಾಡೋ ಕೆಲ್ಸನ ಇದು. ಹೋಲಿ ಬಿಡು, ಅವನ್ನ ಯಾಕೆ ಬೈತೀಯ? ಅಮ್ಮೋರೆ, ಗೋತಿಗಳು ಮರದ ಮೇಲೆ ಇರ್ಬೇಕು, ಅಪ್ಪಿ ತಪ್ಪಿ ಮನೆಯಲ್ಲಿ ಇರ್ತಾವೆ. ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕ. ಪರವಾಗಿಲ್ಲ ಬಿಡಿ ಅತ್ತೆ. ಬಿಡಿ, ಸುಮ್ನೆ ನೀನ್ ನನ್ ಕಾಲ್ ಮುಟ್ಬಿಡಿ, ನಾನು ಆಮೇಲೆ ಹಚ್ಕೊಳ್ತೀನಿ. ಸಾರಿ ಅಕ್ಕ, ತುಂಬಾ ನೋವಾಯ್ತಾ? ಏನಪ್ಪ ಸಾರಿ? ಕೇರ್ಲೆಸ್ ಆಗಿ ಮಗು ಜೊತೆ ಯಾರಾದ್ರೂ ಗ್ಲಾಸ್ ಅಲ್ಲಿ ಆಟ ಆಡ್ತಾರ? ಹೆಚ್ಚು ಕಡಿಮೆ ಏನಾದ್ರೂ ಆಗಿದ್ರೆ? ಅತ್ತೆ, ಅವ್ರಿಗೆ ಬೈಬೇಡಿ, ಅವ್ರೇನ್ ಬೇಕು ಅಂತ ಮಾಡಿಲ್ಲ ಅಲ್ವಾ? ಪಾಪ ಧೃತಿಗೆ ಖುಷಿ ಆಗ್ಲಿ ಅಂತ ಅವಳ ಜೊತೆ ಆಟ ಆಡ್ತಿದ್ರು ಅಷ್ಟೇ. ಕೈ ಜಾರಿ ಗ್ಲಾಸ್ ಕೆಳಗ್ ಬಿತ್ತು. ಪಾಪ ಅವ್ರ ಕೊನೆ ದಿನಗಳನ್ನ ಎಣಿಸ್ತಾ ಇದ್ದಾರೆ. ಏನು ಕೊನೆ ದಿನಗಳ? ಸುಮ್ಮನೆ ತುಂಬಾ ಏಟಾಯ್ತಾ? ಇಲ್ಲ ಸಾಹೇಬ್ರೆ, ಚಿಕ್ಕ ಗಾಯ. ರಾಜೇಶನ್ ಕೊನೆ ದಿನಗಳು ಅಂತ ಹೇಳ್ತಾ ಇದ್ರಿ, ಏನದ್ರ ಅರ್ಥ? ಹೌದು ಸಾಹೇಬ್ರೆ, ರಾಜೇಶನ್ಗೆ ವಾಸಿ ಮಾಡಕ್ಕಾಗ್ದಿರೋಂತ ಮಾರಣಾಂತಿಕ ಕಾಯಿಲೆ ಇದೆಯಂತೆ. ರತೀಶ, ಆ ಕಾಯಿಲೆ ಹೆಸರೇನು ಅಂತ ಹೇಳು. ನೋಡು, ಮನೆಯವರಿಂದ ಈ ತರ ವಿಷಯಗಳನ್ನ ಮುಚ್ಚಿಡಬಾರ್ದು. ಒಂದ್ ವೇಳೆ ಹಾಗೆ ಮಾಡಿದ್ರೆ ಮುಂದೆ ಮನೆಯವರು ಮುಂಚೆನೆ ನಮ್ಗೆ ವಿಷಯ ಗೊತ್ತಿದ್ರೆ ಹೇಗಾದ್ರೂ ಮಾಡಿ ಉಳಿಸ್ಕೋಬೋದಿತ್ತು ಅಂತ ಜೀವನ ಪೂರ್ತಿ ಕೊರಗ್ತಾರೆ. ನೋಡು, ಏನು ಯೋಚನೆ ಮಾಡ್ಬೇಡ, ಆ ಕಾಯಿಲೆ ಹೆಸರೇನು ಅಂತ ಹೇಳು. ಸಾಕು ಸುಮ್ನಿರೆ. ನಿಂತಮ್ಮ ಅಂತೂ ಸತ್ತೋದ, ಬಾಳಿ ಬದುಕ್ಬೇಕಾಗಿರೋ ನಂತಮ್ಮನ್ನು ಸಾಯಿಸೋ ಹಾಗಿದ್ಯಾ? ಕೇಳ್ತಿದ್ದಾರೆ ತಾನೆ, ಯಾವ ಕಾಯಿಲೆ ಇದೆ ಹೇಳು. ಅಕ್ಕ, ಸಮಾಧಾನ ಮಾಡ್ಕೊಳ್ಳಿ. ಇದಕ್ಕೆ, ಈ ಭಯಕ್ಕೆ ಅವ್ರು ನಿಮ್ಮ ಹತ್ರ ಇರೋ ವಿಷಯ ಹೇಳ್ಕೊಂಡಿಲ್ಲ. ರಾಜೇಶ, ಹೇಳಪ್ಪ. ಅದೇನೋ ಅಮೆರಿಕನ್ ಡಾಕ್ಟರ್ ಕೂಡ ವಾಸ ಮಾಡಕ್ ಆಗಲ್ಲ ಅಂತ ಹೇಳಿದ್ಯಲ್ಲ, ಅದನ್ನೆಲ್ಲ ಹೇಳು. ನನ್ಗೆ ಯಾವ ಕಾಯಿಲೆನೂ ಇಲ್ಲ. ಹೌದು, ನನ್ಗೆ ಯಾವ ಕಾಯಿಲೆನೂ ಇಲ್ಲ. ರಾಜೇಶ, ನಾನು ಯಾಕಕ್ಕ ಅವ್ರಿಗೆ ನನ್ನ ಹತ್ರ ಕಾಯಿಲೆ ಇದೆ ಅಂತ ಹೇಳಿ? ಸರಿ, ನಾನು ನಿಮ್ಮ ಹತ್ರ ಕಾಯಿಲೆ ಇದೆ ಅಂತ ಹೇಳಿದ್ರೆ ಅದ್ರ ಹೆಸರಲ್ಲಿ ನೋಡೋಣ. ನಿನ್ನೆ ಕೇಳ್ತಿರೋದು, ಯಾಕೆ ಸುಮ್ನೆ ನಿಂತಿದ್ಯಾ? ಹೇಳು, ಕಾಯಿಲೆ ಹೆಸರು ಕೇಳ್ತಿದ್ದಾನೆ, ಹೇಳು. ಅಕ್ಕ, ನಾನು ಕಾಯಿಲೆ ಹೆಸರು ಏನು ಅಂತ ಕೇಳ್ದೆ, ಆದ್ರೆ ಅದೇನೋ ಇಂಗ್ಲಿಷ್ ಅಲ್ಲಿ ಇಷ್ಟು ದೊಡ್ಡ ಹೆಸರಿದೆ, ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ, ಅದು ಇದು ಅಂತ ಹೇಳ್ದ. ಶಟ್ ಅಪ್. ಈ ಕೆಟ್ಟ ಬುದ್ಧಿನ ಬಿಡೋದೇ ಇಲ್ವಾ ನೀನು? ಇನ್ನು ಬಾಳಿ ಬದುಕ್ಬೇಕಾಗಿರೋ ನನ್ನ ತಮ್ಮಂಗೆ ಕಾಯಿಲೆ ಇದೆ, ಸತ್ತೋಗ್ತಾನೆ ಅಂತ ಹೇಳ್ತಿಲ್ಲ. ಥು, ಒಬ್ರಿಗೆ ಒಳ್ಳೇದ್ ಬಯಸ್ಬೇಕು ಅನ್ನೋ ಮನ್ಸೇ ಇಲ್ವಾ? ನೋಡಿದ್ರ ಮಾವ ಹೊಸ ನಾಟಕ ಇಳಿದು? ಕೇಳಿಸ್ಕೊತಾ ಇದ್ದೀನಮ್ಮ.
ಈ ಮನೇಲಿ ನನ್ನ ಕಣ್ಮುಂದೆ ಇನ್ನೂ ಎಂಥೆಂಥ ನಾಟಕಗಳು ನಡೀತವೆ ಅಂತ ಕಾದು ನೋಡ್ತಾ ಇದ್ದೀನಿ. ಸುಮಾ, ನೀನ್ ಯಾರ ಬಗ್ಗೆನೂ ಹೀಗೆಲ್ಲ ಮಾತಾಡಿದ್ದು ನಾನು ನೋಡೇ ಇಲ್ಲ. ಏನಮ್ಮಾಯ್ತಲ್ಲ? ಅತ್ತೆ, ಅದು ನಾನು ಹೇಳ್ತಿರೋದು ಸುಳ್ಳು ಸುಳ್ಳು ಅಂತಾನೆ ನಾವೆಲ್ಲರೂ ಹೇಳ್ತಿರೋದು. ಇಂಪಾರ್ಟೆಂಟ್ ಕಾಲ್, ನಿನ್ನ ಆಮೇಲೆ ವಿಚಾರಿಸ್ಕೋತೀನಿ. ಧೃತಿ, ರೆಡಿ ಒಳಗೆ. ಸಾಹೇಬ್ರೆ, ನಾನು ಹೇಳ್ತಿರೋದು ಸುಳ್ಳಲ್ಲ. ಸುಮ್ನವ್ರೆ, ಬನ್ನಿ. ಎಲ್ಲೋ ಹೋಗ್ಬೇಕು? ಸಾಹೇಬ್ರೆ, ಬನ್ನಿ ಹೇಳ್ತೀನಿ. ಹುಷಾರ್. ರಾಜೇ, ನಿನಗೆ ಪದೇ ಪದೇ ಹೇಳ್ತಿರ್ತೀನಿ ಅದನ್ನ ಅಲ್ಲಿ ಹೊಳಿ ಅಂದ್ರು. ಸುಮ್ನಾ ಬನ್ನಿ ಬನ್ನಿ, ಈಗ ಬಂದ್ರಾ? ಕೂತ್ಕೊಳ್ಳಿ. ಏನು ಬೇಡ ರಮ್ಯ, ಏನು ಬೇಡ. ಕೂತ್ಕೊಳ್ಳಿ. ಸಾಹೇಬ್ರೆ, ನಾವ್ ಇಲ್ಲಿಗೆ ಯಾಕೆ ಬಂದ್ವಿ? ಹೇಳ್ತೀನಿ, ಬನ್ನಿ. ಹುಷಾರ್. ಚೆನ್ನಾಗಿದ್ದೀನಮ್ಮ. ರಾಮಯ್ಯ ಅವರೇ, ಈ ಕಾಲೋನಿನೇ ನನ್ನ ಕುಟುಂಬ. ಆದ್ರೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ ನನ್ನೂರು ಅಂತಿರೋದು ನೀವುಗಳೇ. ಇದು ತಗೊಳ್ಳಿ. ಏನಿದು ಸಾಹೇಬ್ರೆ? ಇದರಲ್ಲಿ 25 ಲಕ್ಷ ಇದೆ. ನನ್ಗೆ ಯಾಕೆ ಇದು ಕೊಡ್ತಿದ್ದೀರಿ? ರಾಮಯ್ಯ ಅವರೇ, ಕಾಲೋನಿಯಲ್ಲಿ ಸ್ಟಡಿ ಸೆಂಟರ್ ಕಟ್ಟಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಆದ್ರೆ ಈಗ ನಾನೇ ಮುಂದೆ ನಿಂತ್ಕೊಂಡು ಕಟ್ಸೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಎಲೆಕ್ಷನ್ ಇರೋದ್ರಿಂದ ಕೆಲವು ರೆಸ್ಟ್ರಿಕ್ಷನ್ಸ್ ಇರುತ್ತಲ್ವಾ, ಅದಕ್ಕೆ ಈ ಸ್ಟಡಿ ಸೆಂಟರ್ನ ನೀವು ಕಟ್ಟಿಸ್ತಾ ಇದ್ದೀರಾ ಅಂತ ಹೇಳಬೇಕು. ಪ್ರತಿ ಹಂತದಲ್ಲೂ ನಾನು ನಿಮ್ಮ ಜೊತೆ ಇರ್ತೀನಿ, ಸಹಾಯ ಮಾಡ್ತೀನಿ. ಕೆಲಸ ನಂದು, ಹೆಸರು ನಿಮ್ದು. ಆ ಸ್ಟಡಿ ಸೆಂಟರ್ಗೆ ನಮ್ಮ ರಾಜೇಶನ್ ಹೆಸರು ಇಡೋಣ. ಹೇಗೂ ಸುಮ್ನವ್ರಿಗೆ ರಾಜೇಶ ಓದಿ ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು ಅಂತ ಆಸೆ ಇತ್ತಲ್ವಾ. ಈ ಸ್ಟಡಿ ಸೆಂಟರ್ ಅಲ್ಲಿ ಬೇರೆ ಮಕ್ಕಳು ಓದಿ ಒಳ್ಳೆ ಕರಿಯರ್ ಕೊಟ್ಕೊಂಡ್ರೆ ಸುಮ್ನವ್ರಿಗೂ ತುಂಬಾ ಖುಷಿ ಆಗುತ್ತೆ. ಏನ್ ಹೇಳ್ತೀರಾ ಸುಮ್ನವ್ರೆ? ಸುಮ್ನವ್ರೆ, ನಿಮ್ಮ ಮನ್ಸಿಗೆ ನೋವು ಮಾಡಬೇಕು ಅಂತ ನಾನು ಹೀಗೆ ಹೇಳಿಲ್ಲ. ಅಯ್ಯೋ ಇಲ್ಲ ಸಾಹೇಬ್ರೆ, ನಾನು ಕನ್ಸಲ್ಲೂ ಅನ್ಕೊಳ್ದೆ ಇರೋದನ್ನ ನೀವು ಮಾಡಿ ತೋರಿಸ್ತಿದ್ದೀರಾ. ನನ್ನ ತಮ್ಮನ ನೆನಪನ್ನ ಅಚ್ಚಳಿಯದೆ ಉಳಿಯೋಂಗ್ ಮಾಡ್ತಿದ್ದೀರಾ. ಇದಕ್ ನಾವ್ ಯೋಗ್ಯರಾ? ನನ್ನ ಮಗಳು ಹೇಳ್ತಿರೋದು ಇಟ ಸಾಹೇಬ್ರೆ. ನಾವೇನು ಮಾಡಿದ್ದೀವಿ ಅಂತ ನಮ್ಮ ಮೇಲೆ ಇಷ್ಟೊಂದು ಅಕ್ಕರೆ ತೋರಿಸ್ತಾ ಇದ್ದೀರಾ ನೀವು. ಇದಕ್ಕೆ ನಾವು ನಿಮ್ಗೆ ಏನು ಕೊಡೋದು, ಹೆಂಗೆ ಕೃತಜ್ಞತೆ ಸಲ್ಲಿಸೋದು? ತುಂಬಾ ದೊಡ್ಡದನ್ನೇ ಕೊಟ್ಟಿದ್ದೀರಾ ರಾಮಯ್ಯ ಅವರೇ. ಸುಮ್ನವ್ರನ್ನ ನಂಗೆ ದಾರಿ ಎರೆದು ಕೊಟ್ಟಿದ್ದೀರಾ. ಅದಕ್ಕಿಂತ ನಂಗೆ ಏನ್ ಬೇಕು ಹೇಳಿ? ರಾಮಯ್ಯ ಅವರೇ, ಸುಮ್ನವರು ನಂಗೆ ಎಷ್ಟು ಬೆಂಬಲವಾಗಿ ನಿಂತಿದ್ದಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಷ್ಟೇ ಅಲ್ಲ, ನನ್ನ ಮನೆ ಪರಿಸ್ಥಿತಿನ ಸುಧಾರಿಸೋದಕ್ಕೆ ಎಷ್ಟು ಪ್ರಯತ್ನ ಪಡ್ತಿದ್ದಾರೆ ಅಂತ ನಾನು ನೋಡಿದ್ದೀನಿ. ಅದಕ್ಕೆ ಒಳ್ಳೆ ಉದಾಹರಣೆ ನನ್ನ ತಮ್ಮ. ನನ್ನ ತಮ್ಮ ಇವಾಗ ಒಳ್ಳೆ ವ್ಯಕ್ತಿ ಆಗ್ತಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಸುಮ್ಮನವರೇ. ನಮ್ಮ ಮನೇಲಿ ಒಂದು 4 ಒಳ್ಳೆ ವಿಷಯ ನಡೀತಾ ಇದೆ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ಮಗಳೇ. ಇದಕ್ಕಿಂತ ಹೆಚ್ಚು ನಾನು ಏನ್ ಬಯಸ್ಲಿ ಹೇಳಿ? ರಾಮಯ್ಯ ಅವರೇ, ನಾನು ಸದ್ಯಕ್ಕೆ ಎಲೆಕ್ಷನ್ ಕಡೆ ಗಮನ ಕೊಡಬೇಕು. ನೀವು ಸ್ಟಡಿ ಸೆಂಟರ್ ಕಟ್ಸೋದ್ರ ಕಡೆ ಗಮನ ಕೊಡಿ. ನಿಮ್ಮನ್ನು ಬಿಟ್ಟರೆ ನಾನು ಬೇರೆ ಯಾರೂ ನಂಬೋದಕ್ಕಾಗಲ್ಲ. ಅಯ್ಯೋ, ಅದ್ರ ಬಗ್ಗೆ ಚಿಂತೆ ಬಿಡಿ ಸಾಹೇಬ್ರೆ, ಅದನ್ನೆಲ್ಲ ನಾನು ನೋಡ್ಕೊಂತೀನಿ. ಅಕ್ಕ, ಟೈಮ್ ಆಯ್ತು, ಊಟಕ್ ಬಾ. ಅಕ್ಕ, ತಟ್ಟೆಗೆ ಬಡ್ಸಿಡ್ಲಾ?
ಇದೇನಿದು ಹೀಗ್ ನಿಂತ್ಕೊಂಡಿದ್ದಾಳೆ? ಸಾಹೇಬ್ರೆ, ಸಾಹೇಬ್ರಾ? ಮೇಡಮ್ ಅವರು ಸಾಹೇಬ್ರ ಬಗ್ಗೆ ಕನ್ವರ್ಸ್ತಿದ್ದಾರೆ. ಅದು ರಾಜಿ. ರಾಮಯ್ಯ ಅವರೇ, ನಿಮ್ಮ ಮಗಳನ್ನ ನನಗೆ ದಾರಿ ಎರೆದು ಕೊಟ್ಟಿದ್ದೀರಿ. ಇದಕ್ಕಿಂತ ಹೆಚ್ಚಾಗಿ ನಾನೇನು ಕೇಳಕ್ಕಾಗುತ್ತೆ ಹೇಳಿ? ಇವತ್ತು ನಮ್ಮನೇಲಿ ಏನಾದರೂ 4 ಒಳ್ಳೆ ಕೆಲಸ ನಡೀತಿದೆ ಅಂದ್ರೆ ಅದಕ್ಕೆ ಕಾರಣ ಸುಮ್ನ ಅವರು. ಅವ್ರನ್ನ ತುಂಬಾ ಬೆಂಬಲವಾಗಿ ನಿಂತಿದ್ದಾರೆ. ಅವ್ರಂದ್ರೆ ನನಗೆ ತುಂಬಾ ಪ್ರೀತಿ. ಅಯ್ಯೋ ನಿನ್ನ ಏನೇ ಏನು ನಿಮ್ಮ ಅಕ್ಕನೇ ರೇಗಿಸ್ತೀಯಾ? ಹಿಂಗೆ ಸುಮ್ನವ್ರೆ, ಹೊಡಿಬೇಡಿ. ಸುಮ್ನವ್ರೆ, ನೀವು ತುಂಬಾ ಚೆನ್ನಾಗಿ ಹೊಡಿತೀರಾ. ರಾಜಿ, ನಿಮ್ ಭಾವನ್ ಧ್ವನಿಲ್ ಮಾತಾಡ್ಬೇಡ. ಸುಮ್ನವ್ರೆ, ನೀವು ನಾಚ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಈ ನಗು ನಿಮ್ಮ ಮುಖದಲ್ಲಿ ಯಾವಾಗ್ಲೂ ಹೀಗೆ ಇರ್ಲಿ. ಇನ್ನ ಈ ಕೈನ ನಾನು ಯಾವತ್ತೂ ಬಿಡಲ್ಲ. ಜನ್ಮ ಪೂರ್ತಿ ನಿಮ್ ಕೈನ ಹೀಗೆ ಇಟ್ಕೊಂಡಿರ್ತೀನಿ. ಬಿಡೆ. ಏನೇ ಅಕ್ಕ 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 ಅಕ್ಕ? ಈಗ ಬಂದ್ಬಿಡ್ತಾ ರಾಜಿ ಧ್ವನಿ? ಅಕ್ಕ, ಬಾಬಾ ತುಂಬಾ ಸ್ಪೀಡಲ್ಲಿ ಇದ್ದಾರೆ, ನೀನೇ ಸ್ಲೋ ಆಗಿ ಹೋಗಿರೋದು. ನಾಳೆ ನಿನ್ಗೆ ಹುಟ್ಟೋ ಮಗುಗೆ ರಾಜೇಶ್ ಅಂತ ಹೆಸರು ಇಟ್ರು ಇಡ್ಬೋದು. ಏ ಹೋಗೆ. ಆಹಾ, ನಾಚಿಕೆ ನೋಡು ಕಳ್ಳಿಗೆ. ರಾಜಿ, ಹಲೋ. ಅಕ್ಕ, ನಮ್ ಸಪೋಟ ತೋಟ ಇದೆಯಲ್ಲ, ಅದ್ರಲ್ಲಿರೋ ಬಾವಿ ಹತ್ರ ಬಾ. ಹಿಂಗ್ 1 ಗಂಟೆ ಕಾಯ್ತೀನಿ. ನೀನೇನಾದ್ರೂ ಬಂದಿಲ್ಲ ಅಂದ್ರೆ ನೀನ್ ಯಾವತ್ತೂ ನೀನ್ ನನ್ ಮುಖ ನೋಡಕ್ ಆಗಲ್ಲ. ಯಾಕಕ್ಕ ನನ್ನ ಕಾಪಾಡ್ದೆ? ಇವತ್ತು ನಾಳೆನೋ ಸಾಯೋ ನಾನು. ನನ್ಗೆ ಯಾಕಕ್ಕ ಬದುಕ್ಸ್ದೆ? ಅಯ್ಯಯ್ಯೋ, ಹಾಗೆಲ್ಲ ಮಾತಾಡ್ಬೇಡ ಕಣ ರಾಜೇಶ. ನೀನು ನನ್ನ ತಮ್ಮನ್ ತರ. ನಿನ್ನೂ ಕಳ್ಕೊಂಡ್ರೆ ನಾನು ಹೆಂಗೋ ಉಳಿತೀನಿ. ಇಲ್ಲ ರಾಜೇಶ, ನಾನು ನಿನ್ನ ಕಾಪಾಡ್ಕೋತೀನೋ ರಾಜೇಶ? ಇಲ್ಲ ಅಕ್ಕ, ನಾನ್ ನಿನ್ಗೆ ಮನೇಲಿ ಎಲ್ರ ಮುಂದೆ ಅವಮಾನ ಮಾಡ್ದೆ. ನಾನ್ ಬದುಕ್ಬಾರ್ದಕ್ಕ, ನಾನ್ ಬದುಕ್ಬಾರ್ದು. ಇಲ್ಲ ರಾಜೇಶ, ಹಾಗೆಲ್ಲ ಮಾತಾಡ್ಬೇಡ. ನೀನು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದೀಯ ಅಂತ ನನ್ಗೆ ಅರ್ಥ ಆಗುತ್ತೆ ಕಣೋ. ಹೀಗೆಲ್ಲ ಮಾತಾಡ್ಬೇಡ ಕಣೋ ರಾಜೇಶ, ಅರ್ಥ ಆಗುತ್ತೆ. ಅಕ್ಕ, ಅವಳು ಅಳೋದ್ನ ನೋಡ್ಬೇಕಿತ್ ನೀನು. ಇರೋ ಒಬ್ಬ ತಮ್ಮ, ಇವನು ಕಳ್ಕೊಂಡ್ರೆ ಅಷ್ಟೇ ನನ್ ಕತೆ ಅಂತ ಕೊರ್ಗಿನೇ ಸತ್ತೋಗ್ಬಿಡ್ತಾಳೇನೋ ಅಷ್ಟೇ. ರಾಜೇಶ, ಇಲ್ ಬಂದ್ ಯಾಕೆ ನಿಂತಿದ್ಯಾ? ಮನೇಲೆ ಮಾತಾಡ್ಬೋದಾಗಿತ್ತಲ್ವಾ? ಇಲ್ಲಿವರೆಗೂ ಯಾಕೆ ಕರ್ಸ್ದೆ? ಅದಿರ್ಲಿ, ಬರ್ಲಿಲ್ಲ ಅಂದ್ರೆ ಸಾಯ್ತೀನಿ ಅಂತ ಯಾಕೆ ಹೆದರ್ಸಿದ್ದು? ನಾನು ಹೇಳ್ದೆ ಇದ್ದಿದ್ರೆ ನೀನು ಇಲ್ಲಿ ಬರ್ತಿದ್ದ ಅಕ್ಕ? ಸರಿ, ಬಂದಾಯ್ತಲ್ಲ, ವಿಷಯ ಏನು ಅಂತ ಹೇಳು. ದಯವಿಟ್ಟು ನಾನು ಕ್ಷಮಿಸ್ಬಿಡಕ್ಕ. ಗೊತ್ತಿಲ್ಲದೆ ಆಗಿರೋ ತಪ್ಪನ್ನ ಕ್ಷಮಿಸ್ಬೋದು, ಆದ್ರೆ ಬೇಕು ಅಂತ ಮಾಡಿರೋ ತಪ್ಪಿಗೆ ಕ್ಷಮೆ ಇರುತ್ತಾ? ಒಂದ್ ವೇಳೆ ಕ್ಷಮಿಸಿದ್ರು ಆ ವ್ಯಕ್ತಿ ಮೇಲೆ ಮತ್ತೆ ನಂಬಿಕೆ ಬರುತ್ತಾ? ಅದಕ್ಕೆ ಅಕ್ಕ, ಅದಕ್ಕೆ ದಯವಿಟ್ಟು ನಾನು ಕ್ಷಮಿಸ್ಬಿಡಕ್ಕ. ದಯವಿಟ್ಟು ನಾನು ಕ್ಷಮಿಸ್ಬಿಡಕ್ಕ. ರಾಜೇಶ, ಏನ್ ಮಾಡ್ತಿದ್ಯಾ? ಬಿಡು ಕಾಲ್ನ. ಇಲ್ಲ ಅಕ್ಕ, ನೀನ್ ತುಂಬಾ ಕೋಪ ಮಾಡ್ಕೊಂಡಿದ್ಯಾ. ನೀನ್ ಕ್ಷಮಿಸಿದೀನಿ ಅಂತ ಹೇಳೋರ್ಗುನು ನನ್ ಮೇಲೆ ಎದಳಲ್ಲ ಅಕ್ಕ. ಇದೇಳು. ಮನೆಯವ್ರ ಮುಂದೆ ಎಲ್ಲ ನಿನ್ನ ಸುಳ್ಳುಗಾರ್ತಿಯಾಗಿ ಮಾಡ್ಬಿಟ್ಟೆ. ಮನೆಯವರೆಲ್ಲ ನಿನ್ನ ರೇಗವಾಗಿ ಮಾಡ್ಬಿಟ್ಟೆ ಅಕ್ಕ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಕ್ಕ. ಇವಾಗ ಬಂದು ಈ ಕ್ಷಮೆ ಕೇಳೋದ್ರ ಬದಲು ಅವತ್ತು ಎಲ್ರ ಮುಂದೆ ಸತ್ಯ ಹೇಳ್ಬೋದಾಗಿತ್ತಲ್ಲ. ಧೈರ್ಯ ಇರ್ಲಿಲ್ಲ ಅಕ್ಕ. ನಾನ್ ಸಾಯ್ತಾ ಇದ್ದೀನಿ ಅಂತ ಸಾಧನ ಅಕ್ಕಂಗೆ ಹೇಳಿದಿದ್ರೆ ಅವಳ ಶಾಕ್ನ ತಡ್ಕೋತಿದ್ಲ ಅಕ್ಕ. ಹಾಗೆ ಅಪ್ಪ ಅಮ್ಮಂಗೆಲ್ಲ ವಿಷಯ ಗೊತ್ತಾಗಿರೋದು, ಅವ್ರು ಅದೆಷ್ಟು ಕೊರಗ್ತಿದ್ರಕ್ಕ. ಇಲ್ಲ ಅಕ್ಕ, ನಾನ್ ಸತ್ ಮೇಲೆ ಅಳೋದಿದ್ದೇ ಇರುತ್ತಕ್ಕ. ಅದೇ ನಾನ್ ಬದುಕಿದಾಗ ನನ್ ಕಣ್ಮುಂದನೆ ಎಲ್ರು ಅಳ್ತಿದ್ರೆ ಅದು ನೋಡ್ಕೊಂಡು ನಾನು ಹೇಗಕ್ಕ ಸುಮ್ನಿರ್ಲಿ? ಎಲ್ರು ನನ್ ಮೇಲೆ ಅನ್ಕೊಂಪ ತೋರಿಸ್ತಿದ್ರೆ 10 ದಿನದಲ್ಲಿ ಸಾಯ್ಬೇಕಾಗಿರೋ ನಾನು 2 ದಿನ ಸತ್ತೋಗಲ್ವಾ ಅಕ್ಕ? ಕೊನೆ ಪಕ್ಷ ನಾನು ಬದುಕಿರೋವರ್ಗು ನನ್ ಕಣ್ಮುಂದೆ ಎಲ್ರು ಖುಷಿಯಾಗಿರ್ಲಿ ಅಂತ ಬಯಸ್ತೀನಕ್ಕ ನಾನು. ನನ್ನ ನೋವು ನನ್ಗಿರ್ಲಿ, ಆದ್ರೆ ನಮ್ಮವ್ರಿಗೆ ಬೇಡ ಅಕ್ಕ, ನಮ್ಮವ್ರಿಗೆ ಬೇಡ.
ನನಗ್ ಬೇಕಾಗಿರೋದು ಅದು. ನಾನ್ ನಿನ್ನ ಕರ್ಸಿದ ಉದ್ದೇಶ 100% ಸಕ್ಸಸ್ಫುಲ್. ಅವಳು ಈ ಮನೆಯಲ್ಲಿ ನರಳಬೇಕು, ಗೋಳಾಡ್ಬೇಕು, ತಪ್ಪುಗಳ ಮೇಲೆ ತಪ್ಪುಗಳನ್ನ ಮಾಡ್ಬೇಕು. ಆಮೇಲೆ ಈ ಕಾರಣಕ್ಕೆ ಅಕ್ಕ ನಾನು ಎಲ್ಲರ ಹತ್ರನೂ ಸುಳ್ಳು ಹೇಳಿದ್ದು. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಯ್ತಕ್ಕ, ಕ್ಷಮಿಸ್ಬಿಡಕ್ಕ. ಅಕ್ಕನಾಗಿ ನೀನ್ ಯೋಚನೆ ಮಾಡಕ್ಕ, ನಿಮ್ ತಮ್ಮನೇ ನಿಮ್ ಕಣ್ಮುಂದೆ ಸಾಯ್ತಾನೆ ಅಂತ ಗೊತ್ತಿದ್ರೆ ನೀವ್ ಅದೆಷ್ಟು ನೊಂದ್ಕೋತಿದ್ರಿ ಹೇಳಿ, ಎಷ್ಟು ನರಳ್ತಿದ್ರಿ ಹೇಳಿ ಅಕ್ಕ. ನಿಮ್ಗೆ, ನಿಮ್ ತಂದೆಗೆ, ನಿಮ್ ತಂಗಿಗೆ ರಾಜೇಶ ದಿನ ದಿನ ಇಷ್ಟಿಷ್ಟೇ ಸಾಯ್ತಾ ಇದ್ದಾನೆ ಅಂತ ಗೊತ್ತಿದ್ರೆ ನಿಮ್ಗೆ ಹೆಂಗ್ ಫೀಲ್ ಆಗಿರೋದಕ್ಕ? ಅರ್ಥ ಆಯ್ತು ರಾಜೇಶ್, ನನ್ಗೆಲ್ಲ ಸರಿಯಾಗಿ ಅರ್ಥ ಆಯ್ತು. ಅಯ್ಯಯ್ಯೋ, ಮತ್ತೆ ಎಂತ ತಪ್ಪು ಕೆಲಸ ಮಾಡ್ಬಿಟ್ಟೆ ನಾನು. ತಮ್ಮನು ನಿನ್ ಕಣ್ಣೆದುರುಗಡೆನೆ ಅಲ್ವಾ ಸತ್ತಿದ್ದು, ಮರ್ತೋಗ್ಬಿಟ್ಟೆ ಅಕ್ಕ. ಛೇ, ಬರೀ ನನ್ನಿಂದ ಬೇರೆಯವ್ರಿಗೆ ನೋವೇ ಆಗೋಯ್ತು, ನನ್ನಿಂದ ಯಾರಿಗೂ ಸಂತೋಷ ಸಿಕ್ತಿಲ್ಲ. ಇಲ್ಲ ಅಕ್ಕ, ನಾನಿನ್ ಬದುಕಿರ್ಬಾರ್ದು. ಇವತ್ತೇ ಇದೆಲ್ಲ ಕೊನೆ ಆಗ್ಬೇಕಕ್ಕ. ಹಾ, ಇವತ್ತೇ ಇದೆಲ್ಲ ಕೊನೆ ಆಗ್ಬೇಕು. ಐ ಆಮ್ ಸಾರಿ ಅಕ್ಕ, ರಾಜೇಶ, ಐ ಆಮ್ ರಿಯಲಿ ಸಾರಿ ಅಕ್ಕ. ಅಲ್ಲ ಏನ್ ಮಾತಾಡ್ತಿದ್ಯಾ? ಏನೋ ಮಾಡ್ಕೊಂಡೆ, ಯಾರಾದ್ರೂ ಕಾಪಾಡಿ. ನನ್ ತಮ್ಮ ಬಾವಿಗಾಡ್ಬಿಟ್ಟ, ಯಾರಾದ್ರೂ ಕಾಪಾಡಿ. ನನ್ ತಮ್ಮ ನೀರಿಗೆ ಹಾರಿದ್ದಾನೆ, ಬೇಗ ಬನ್ನಿ ಅಣ್ಣ, ಎಲ್ಲ ಬನ್ನಿ. ಯಾಕೆ ಜೀವ ಕಳ್ಕೊಳ್ಳೋ ಪ್ರಯತ್ನ ಪಡ್ತಿದ್ಯಾ? ಒಬ್ಬ ಬೆಂಕಿ ಹಚ್ಕೊಂಡ್ ಸತ್ತೋದ, ಈಗ ನೀನು ನೀರಲ್ಲಿ ಬಿಟ್ಟು ಸಾಯ್ಬೇಕು ಅನ್ಕೊಂಡಿದ್ಯಾ? ಇವತ್ತಲ್ಲ ನಾಳೆ ಎಲ್ರು ಸಾಯ್ತಾರೆ ರಾಜೇಶ, ಆದ್ರೆ ಬದುಕಿರೋ ದಿನ ಖುಷಿಯಾಗಿರ್ಬೇಕು ತಾನೆ. ಈಗಾಗ್ಲೇ ಒಬ್ಬ ತಮ್ಮನ್ ಕಳ್ಕೊಂಡಿದ್ದೀನಿ ನಾನು. ನಿನ್ನನ್ನು ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ, ಅರ್ಥ ಮಾಡ್ಕೊ. ನಾವೆಲ್ಲರೂ ಸೇರಿ ಅವಳನ್ನ ಮನೆಯಿಂದ ಆಚೆ ಹಾಕ್ಬೇಕು. ಇದೆ ನನ್ನ ಪ್ಲಾನ್. ಪ್ಲಾನ್ ಏನೋ ಸೂಪರ್ ಆಗಿದೆ ಅದಕ್ಕೆ, ಆದ್ರೆ ರಾಜ್ ಅವ್ನ ಲೈಫ್ ನ ರಿಸ್ಕ್ ಅಲ್ಲಿ ತಗೋತಿದ್ದಾನೆ ಅಂತ ಅನಿಸ್ತಾ ಇಲ್ವಾ? ರಿಸ್ಕ್? ಯಾಕಿಬ್ರು ನಗ್ತಾ ಇದ್ದೀರಾ? ಅವನಿಗೆ ಈಜಿ ಹೊರಗ್ ಬರೋ ಅಷ್ಟು ಸ್ವಿಮ್ಮಿಂಗ್ ಗೊತ್ತಿದೆ. ಓ ಹೌದಾ, ಅದಕ್ಕೆ ಅಷ್ಟು ಧೈರ್ಯವಾಗಿ ಹಾರಿದ್ದು. ಮತ್ತೆ ಇನ್ನೇನ್ ಸುಮ್ಮನೆ ನನ್ನ ಲೈಫ್ನ ರಿಸ್ಕ್ ತಗೊಳಕ್ಕೆ ನನ್ಗೇನು ಹುಚ್ಚ? ಅವಳು ಪಾಠ ಕಲಿಸ್ಬೇಕಂತಾನೆ ನೀರಲ್ಲಿ ಹಾರಿದ್ದು. ಅಕ್ಕ, ನೀನು ನೆಕ್ಸ್ಟ್ ಪ್ಲಾನ್ ರೆಡಿ ಮಾಡು, ನಾನು ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಜಾನು, ನೀನ್ ಎಂಟರ್ಟೈನ್ಮೆಂಟ್ ತಗೋ, ಅವಳು ನರಳ್ಳಿ. ಎಸ್, ಅವಳು ಇನ್ನೂ ನರಳಬೇಕು. ಈ ಮನೇಲಿ ಇದ್ದಷ್ಟು ದಿವಸ ತನ್ನ ಜೀವನದ ಅತಿ ನೋವಿನ ದಿನಗಳು ಅಂತ ಅನ್ನಿಸ್ಬೇಕು ಅಷ್ಟೆ. ಓಕೆ ಓಕೆ, ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್. ಆದಷ್ಟು ಬೇಗ ಕೆಲಸ ಆಗ್ಬೇಕಷ್ಟೇ. ಕಾಲನಿ ಜನರು ಅದೆಷ್ಟು ಬೇಗ ಬಿಲ್ಡಿಂಗ್ ಎದ್ದು ನಿಂತಿದೆ ಅಂತ ಆಶ್ಚರ್ಯ ಪಡ್ಕೋಬೇಕು. ಓಕೆ, ನಾಳೆ ಮೀಟಿಂಗಲ್ಲಿ ಮಾತಾಡೋಣ ಬಿಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಏನೋ ಮರ್ತನಲ್ಲ. ಸುಮ್ನವ್ರೆ, ಏನಾಯ್ತು ಕಾಲ್ಗೆ? ಕುಂಟ್ಕೊಂಡು ಬರ್ತಿದ್ದೀರಾ? ಸಾಹೇಬ್ರೆ, ಅದೇ ರಾಜಶೇಖರ್ ಪಾಪು ಜೊತೆ ಆಟ ಆಡುವಾಗ ಗ್ಲಾಸ್ ಚೂರ್ತ್ ಕಾಲಿಗೆ ತಾಕ್ತಲ್ಲ ಅದು. ಅದಿಷ್ಟೊಂದು ಜೋರಾಗಿದೆಯಾ ನಿಮ್ಗೆ? ಮತ್ತೆ ಮನೆಗೆ ಇದೇ ಸ್ಥಿತಿಲಿ ಬಂದ್ರ? ಸಾರಿ ಸುಮ್ನವ್ರೆ, ನಿಮ್ಗೆ ಇಷ್ಟೊಂದು ದೊಡ್ಡ ಗಾಯ ಆಗಿದೆ,
ನಾನೇನೋ ಟೆನ್ಷನಲ್ಲಿ ಆ ಕಡೆ ಗಮನನೇ ಕೊಡ್ಲಿಲ್ಲ. ಪರವಾಗಿಲ್ಲ ಬಿಡಿ ಸಾಹೇಬ್ರೆ, ತಗೊಳ್ಳಿ ಹಾಲು. ಅಲ್ಲ, ನೀವಾದ್ರೂ ಹೇಳೋದಲ್ವಾ? ಪರವಾಗಿಲ್ಲ ಬಿಡಿ ಸಾಹೇಬ್ರೆ, ಗಾಬರಿ ಪಡೋಂಥದ್ದು ಏನಾಗಿಲ್ಲ, ಕಾಲಿಗೆ ಗಾಜಿನ ಚೂರ್ ತಾಕಿದೆ ಅಷ್ಟೇ. ಅಲ್ಲ ಸುಮ್ನವ್ರೆ, ಗಾಬರಿ ಪಡ್ಕೊಳ್ಳೋದು ಬೇಡವಾ? ಗ್ಲಾಸ್ ಪೀಸ್ ಹೋಗಿರೋದು, ಸೆಪ್ಟಿಕ್ ಆದ್ರೆ ಆ ರಾಜಶೇಖರ್ ಬಂದ್ಮೇಲೆ ಗಲಾಟೆಗಳು ಜಾಸ್ತಿ ಆಗಿದೆ ಅನ್ಸುತ್ತೆ. ಬಾಯಿ ತೆಗೆದ್ರೆ ಬರೀ ಲಂಡನ್ನು ಅಮೆರಿಕ ಅನ್ಕೊಂಡು ಬರೀ ಬಿಲ್ಡಪ್ ಕೊಡ್ತಾ ಇರ್ತಾನೆ. ಅವನಿಗೆ ಮನೆಗೆ ಬಂದ್ಮೇಲೆ ಅನ್ಸುತ್ತೆ ಗಲಾಟೆಗಳು ಜಾಸ್ತಿ ಆಗಿರೋದು. ಸಾಹೇಬ್ರೆ ಪಾಪ, ಅವನೇನ್ ಮಾಡಿದಾನೆ ಅಂತ ಹೀಗೆಲ್ಲ ಬಯಸಿದ್ದೀರಾ? ಸುಮ್ನವ್ರೆ, ನೀವು ಯಾರಂತಾನೆ ಕೆಟ್ಟವ್ರು ಅಂತ ಹೇಳ್ತೀರ ಹೇಳಿ? ನಿಮ್ ದೃಷ್ಟಿಲಿ ಎಲ್ಲರೂ ಒಳ್ಳೆಯವರೇ. ಹಾಸ್ಪಿಟಲ್ ಹೋಗೋಣ. ಹಾಸ್ಪಿಟಲಾ? ಯಾಕೆ ಸಾಹೇಬ್ರೆ, ಹುಷಾರಿಲ್ವಾ? ನನಗೇನ್ರಿ, ಗುಂಡ್ಕಲ್ ತರ ಇದ್ದೀನಿ. ನಿಮ್ ಕಾಲ ಗಾಯ ಆಗಿದೆಯಲ್ಲ, ಹಾಸ್ಪಿಟಲ್ಗೆ ಹೋಗಿ ಬರೋಣ. ಸಾಹೇಬ್ರೆ, ಇಷ್ಟಕ್ಕೆಲ್ಲ ಆಸ್ಪತ್ರೆಗೆ ಹೋದ್ರೆ ಅಷ್ಟೇ, ಗಾಯಕ್ಕೆ ಅರ್ಶನದ ಬಟ್ಟೆ ಕಟ್ಟಿದ್ದೀನಿ, ನೋವು ಬೇಗ ಕಮ್ಮಿ ಆಗತ್ತೆ. ನಾವು ಭಾರತೀಯರು ಮನೆ ಮದ್ದಿನ ಪಿತಾಮಹರು. ಮನೆ ಮದ್ಗಿಂತ ಒಳ್ಳೆ ಮದ್ದು ಇನ್ಯಾವ್ದಿದೆ ಹೇಳಿ? ನೀವೇ ಬೇಕಿದ್ರೆ ನೋಡಿ, ನಾಳೆ ಬೆಳಿಗ್ಗೆ ಆಗೋಷ್ಟರಲ್ಲಿ ಗಾಯ ಮಾಯ ಆಗಿರುತ್ತೆ. ಹಾಗಲ್ಲ ಸುಮ್ನವ್ರೆ, ಅದು ಸಾಹೇಬ್ರೆ, ಅದು ಇದು ಅಲ್ಲ ಇಲ್ಲ ಬೆಲ್ಲ ಮಲ್ಲಿಗೆ ಏನಿಲ್ಲ, ಹಾಲು ಕುಡೀರಿ. ಸುಮ್ನವ್ರೆ, ನೀವೊಂಥರ ಸೂಪರ್ ಕಣ್ರಿ. ನಿಮ್ ಮನ್ಸಿಗೆ ನೋವಾಗಿದ್ರು, ದೇಹಕ್ಕೆ ನೋವಾಗಿದ್ರು, ಅದನ್ನ ದೊಡ್ಡದಾಗಿ ತಗೊಳ್ಳೆ ಯಾವಾಗ್ಲೂ ಕಾಮ್ ಆಗಿರ್ತೀರಲ್ಲ. ರಿಯಲಿ ನೀವು ಗ್ರೇಟ್ ಕಣ್ರಿ.